ಹಲೋ ನಮಸ್ತೆ, ಫಿಲ್ಮಿ ಗೆ ಸ್ವಾಗತ. ಖಂಡಿತವಾಗಿಯೂ ದ ಸಬರಮತಿ ರಿಪೋರ್ಟ್ ಮೂವಿಯ ಒಂದು ರಿವ್ಯೂ ಹೇಳಕ್ಕೆ ಹೋಗ್ತೇನೆ ಸ್ನೇಹಿತರೆ. ಖಂಡಿತವಾಗಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ, ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀವಿ. ವಿಶೇಷವಾಗಿ ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಅದರ ಸಂಬಂಧಪಟ್ಟ ಈ ಒಂದು ಮೂವಿಯನ್ನು ಮಾಡಲಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ದ ಸಬರಮತಿ ರಿಪೋರ್ಟ್ ಅನ್ನೋ ಒಂದು ಟೈಟಲ್ ಕೂಡ ಇಟ್ಟಿದ್ದಾರೆ ಅದಕ್ಕೆ ವಿಶೇಷವಾಗಿ. ಯಾಕಂತ ಯಾಕೋಸ್ಕರ ಈ ಸಬರಮತಿ ರಿಪೋರ್ಟನ್ನು ಒಂದು ಟೈಟಲ್ ಇಟ್ಟಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಅಫಿಷಿಯಲ್ ಆಗಿ ಖಂಡಿತವಾಗಿಯೂ ಕನ್ಫರ್ಮ್ ಆಗಿದೆ ಈ ಮೂವಿ ನೋಡಿದವರಿಗೆ ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತ ಹೇಳಿದ್ರೆ ಒಂಥರ ಯಾವ ರೀತಿಯಲ್ಲಿ ಈ ಮೀಡಿಯಾ ಯಾವ ರೀತಿ ತಪ್ಪು ಸಂದೇಶ ಕೊಡುತ್ತೆ, ಅದೇ ರೀತಿಯಾಗಿ ಮೀಡಿಯಾದ ಮುಂದೆ ಯಾವ ರೀತಿ ಜನಗಳು ಹೇಳ್ತಾರೆ, ಮೀಡಿಯಾ ಏನು ಹೇಳುತ್ತೆ ಒಂದು ದೊಡ್ಡ ಒಂದು ಸಂದೇಶವನ್ನು ಈ ಮೂವಿಯಲ್ಲಿ, ಯಾಕಂತ ಹೇಳಿದ್ರೆ ಯಾವ ರೀತಿಯಲ್ಲಿ ದಂಗೆ ಆಗುತ್ತೆ, ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಒಂದು ತೋರಿಸಲಾಗಿದೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಹೇಳಬೇಕಂತ ಹೇಳಿದರೆ ಒಂದು ರೈಲ್ನ ಮೂಲಕ ಒಂದು ಕಲ್ಲೆತ್ತಿ ಬಿಸಾಕುವಂಥ ಒಂದು ರೀತಿ, ಒಂದು ಬೆಂಕಿ ಹಚ್ಚುವಂಥ ಒಂದು ರೀತಿ. ಯಾಕಂತ ಹೇಳಿದ್ರೆ ಆ ಒಂದು ಸೀನನ್ನು ಒಂದು ಕ್ಯಾಪ್ಚರ್ ಆಗಿ ಆ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ತೋರಿಸಿದ್ದಾರೆ. ಆದರೆ ಒಂದು ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ವಿಕ್ರಾಂತ್ ಮೆಸ್ಸಿರವರ ಈ ಒಂದು ರೋಲ್ ಅಂತೂ ಇಟ್ ವಾಸ್ ಅಮೇಝಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಈ ವ್ಯಕ್ತಿಗೆ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ, ಇವ ಕೊಟ್ಟ ಕ್ಯಾರೆಕ್ಟರ್ಗೆ ಒಂದು ಪರ್ಫೆಕ್ಟಾಗಿ ಒಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ವಿಕ್ರಾಂತ್ ಮೆಸ್ಸಿರವರು ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವಿಶೇಷವಾಗಿ ದ ಸಬರಮತಿ ರಿಪೋರ್ಟ್ ಒಂದು ಮೂವಿಯ ಬಗ್ಗೆ ಹೇಳಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಒಂದು ರಿಯಾಲಿಟಿಗೆ ಚೆಕ್ ಮೂಲಕ. ಯಾಕಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಒಂದು ಗೋಧ್ರಾ ಹತ್ಯಾಕಾಂಡ ಆಗುತ್ತೆ ಗುಜರಾತ್ನ ಮೂಲಕ ಒಂದು ರಿಯಾಲಿಟಿಯ ಒಂದು ಫೈಲ್ಸನ್ನು ಬೂದಿ ಮಾಡಲಾಗುತ್ತೆ. ಯಾಕಂತಂದರೆ ಆ ಒಂದು ಎಷ್ಟು ಸಾವಿರ ಜನರ ಒಂದು ಹತ್ಯೆ ಮಾಡಲಾಗುತ್ತೆ. ಯಾಕಂತೇಳಿದ್ರೆ ಅದೇ ರೀತಿಯಲ್ಲಿ ಆ ಒಂದು ದೊಡ್ಡ ಮಟ್ಟಿನ ಒಂದು ಹತ್ಯಾಕಾಂಡವನ್ನು ಒಂದು ನೈಜ ಚಿತ್ರಣದ. ಯಾಕಂತೇಳಿದ್ರೆ ಈಗಿನ ಜನ್ರೇಷನ್ ಅವರು ಯಾಕಂತೇಳಿದ್ರೆ ಈ ಮೂವಿ ನೋಡಲಿಕ್ಕೆ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತಾನೆ ಅಂತ ಹೇಳಿದ್ರೆ ಯೂತ್ ಜನ್ರೇಷನ್ ಅದು ಖಂಡಿತವಾಗಿ ಈ ಮೂವಿ ನೋಡಲಿಕ್ಕೆ ಬರಲಿಲ್ಲ. ಅಟ್ಲೀಸ್ಟ್ ಒಂದು 40 ಇಯರ್ಸ್ ಇರ್ಬೋದು. ಅದೇ ರೀತಿಯಾಗಿ ಆ ಲೆವೆಲ್ಗೆ 35-40 ಇಯರ್ಸ್ ನಮಗಿಂತ ಮೇಲೇ ಈ ಮೂವಿ ನೋಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಕ್ಕೆ. ಯಾಕಂದರೆ ಹೆಚ್ಚಿನ ಕೆಲವು ಕಡಿಮೆ ವ್ಯಕ್ತಿಗಳು ಈ ಮೂವಿಯನ್ನು ನೋಡಲಿಕ್ಕೆ, ಆದರೂ ಕೂಡ ಕೆಲವು ಪ್ಲೇಸ್ಗಳಲ್ಲಿ ಕೂಡ ಒಂದು ಉತ್ತಮವಾದ ಯಂಗ್ ಜನ್ರೇಷನ್. ಯಾಕಂತೇಳಿದ್ರೆ ಆ ಒಂದು ವಿಚಾರ ಏನು ಗೋಧ್ರಾ ಹತ್ಯಾಕಾಂಡ ಯಾವ ರೀತಿ ಆಯಿತು, ಯಾಕೋಸ್ಕರ ಆಯಿತು ಅನ್ನೋ ಒಂದು ವಿಚಾರ ತಿಳ್ಕೊಳ್ಳಿಕ್ಕೋಸ್ಕರ ಮೂವಿಯನ್ನು ನೋಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಕ್ಕೆ. ಅದೇ ರೀತಿಯಲ್ಲಿ ಒಂದು ಈ ವಿಚಾರದ ಯಾಕೋಸ್ಕರ ಆ ಒಂದು ಗೋಧ್ರಾ ಹತ್ಯಾಕಾಂಡ ಆಯಿತು ಅನ್ನೋ ಒಂದು ವಿಚಾರವನ್ನು ಕ್ಲಿಪ್ತವಾಗಿ ಈ ಮೂವಿನಲ್ಲಿ ಕೂಡ ಒಂದು ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಇದರಲ್ಲಿ ಹೆಚ್ಚಾಗಿ ಒಂದು ರಾಜಕೀಯದ ಒಂದು ಪಾತ್ರಗಳು ಕೂಡ ಈ ಮೂವಿನಲ್ಲಿ ಕಾಣ್ತಾ ಇದೆ. ಯಾಕಂತೇಳಿದ್ರೆ ರಾಜಕೀಯದ ವಿಚಾರವನ್ನು ಕೂಡ ಈ ಮೂವಿಯಲ್ಲಿ ಹೆಚ್ಚಾಗಿ ಒಂದು ತೋರಿಸಲಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಒಂದು ವಿಚಾರದಲ್ಲಿ ರಾಜಕೀಯಕ್ಕೂ ಈ ಮೂವಿಗೂ ಒಂದು ಕನೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಲಿಂಕೇಬಲ್ ಆಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಬರಮತಿ ರಿಪೋರ್ಟ್ಗೋಸ್ಕರ ಈ ಒಂದು ರಾಜಕೀಯದ ಪಾರ್ಟಿಗೋಸ್ಕರ ದೊಡ್ಡ ಮಟ್ಟಿನಲ್ಲಿ ಚರ್ಚೆ ಆಗ್ತದೆ ಅಂತ ಹೇಳಕ್ಕೆ. ಯಾಕಂದರೆ ಈ ಒಂದು ಮೂವಿ ಎರಡು ಸಮುದಾಯಗಳ ಮಧ್ಯೆ ಈ ಮೂವಿ ಅಂತಲೇ ಹೇಳಕ್ಕೆ. ಯಾಕಂದರೆ ಹಿಂದೂ ಮುಸ್ಲಿಂ ಯಾವ ರೀತಿ ಒಂದು ದಂಗೆ ಏಳುತ್ತೆ ಅನ್ನೋ ಒಂದು ವಿಚಾರವನ್ನು ಸಂಕ್ಷಿಪ್ತವಾಗಿ ಒಳ್ಳೆಯ ರೀತಿಯಲ್ಲಿ ಒಂದು ತೋರಿಸಲಾಗಿದೆ. ಯಾಕಂತೇಳಿದ್ರೆ ಯಾವುದೇ ಒಂದು ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ದಂಗೆ ಏಳ್ಬೋದು ಅನ್ನೋ ಒಂದು ವಿಚಾರವನ್ನು ಒಳ್ಳೆಯ ರೀತಿಯಲ್ಲಿ ತೋರಿಸಲಾಗಿದೆ ಅಂತ ಹೇಳಕ್ಕೆ. ಯಾಕೆಂದರೆ ಯಾವುದೇ ಅಂಥ ಒಂದು ವಿಚಾರ ಒಂದು ಕೆಟ್ಟವಾದ ಒಂದು ಸನ್ನಿವೇಶ ಆಗಿದೆ, ಆ ರೀತಿಯನ್ನು ನೈಜವಾಗಿ ಈಗಿನ ಒಂದು ಜನ್ರೇಷನ್ಗೆ ತೋರಿಸುವಂಥ ಒಂದು ಕೆಲಸವನ್ನು ಈ ಟೀಮ್ ಚಿತ್ರತಂಡವನ್ನು ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ. ಆದರೆ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪಬ್ಲಿಕ್ ರೆಸ್ಪಾನ್ಸ್ ಒಂದು ದೊಡ್ಡ ಮಟ್ಟಿನಲ್ಲಿ ಸಿಗ್ತಾ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಇಂಥ ಒಂದು ಮೂವಿಗೆ ದೊಡ್ಡ ಮಟ್ಟಿನಲ್ಲಿ ಹೈಪ್ ಕ್ರಿಯೇಟ್ ಮಾಡಿ ಕೊಡಲಾಗಿದೆ ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ. 100% ಈ ಮೂವಿ ಬೆನಿಫಿಟ್ ಆಗಿ ದೊಡ್ಡ ಮಟ್ಟಿನಲ್ಲಿ ಕಲೆಕ್ಷನ್ ಕೂಡ ಮಾಡಿದ್ರು ಕೂಡ ಒಂದು ಹೈಪ್ ಕ್ರಿಯೇಟ್ ಆಗಿ ಈ ಮೂವಿಗೆ ಪಬ್ಲಿಕ್ ರೆಸ್ಪಾನ್ಸ್ ಅಂತೂ ಸ್ಟೋರಿ ಅಂತೂ ಪರ್ಫೆಕ್ಟ್ ಆಗಿತ್ತು ಅಂತ ಹೇಳಕ್ಕೆ. ಯಾಕಂದರೆ ಕಲೆಕ್ಷನ್ನ ಜೊತೆಗೆ ಈ ಮೂವಿ ಅಷ್ಟರ ಮಟ್ಟಿಗೆ ಹೇಳೋಕ್ಕಾಗಲ್ಲ. ಇನ್ನು ಯಾವ ರೀತಿಯಲ್ಲಿ ಕಲೆಕ್ಷನ್ ಮಾಡ್ಬೋದು ಅನ್ನೋ ಡಿಪೆಂಡ್ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಪರ್ಫೆಕ್ಟಾಗಿ ಯಾವುದೇ ಒಂದು ಈ ಮೂವಿಯ ಒಂದು ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ನಿಮಗೆ ತಿಳಿಲಿಕ್ಕೆ ಇದ್ದರೆ ಖಂಡಿತವಾಗಿ ಒಂದು ಸಲ ಮೂವಿ ನೋಡ್ಕೊಂಡು ಬನ್ನಿ. 100% ಈ ಮೂವಿ ನಿಮಗೆ ಅರ್ಥ ಆಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋವನ್ನು ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೂಡ ತನಕ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ಅವರ್ ಟೀಮ್ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ.
ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.